रायबाग तालुक्यातील मुगळखोड नगरपंचायतीत सन 2021-22 या वर्षातील मुख्यमंत्री अमृत नगरोत्थान योजनेअंतर्गत पात्र लाभार्थ्यांना वाटप होणे अपेक्षित असलेली मोफत शिवणयंत्र योजना अद्याप वादाच्या भोवऱ्यात अडकलेली आहे. शिवणयंत्र मिळवण्यासाठी महिला रोज नगरपंचायतीमध्ये फेऱ्या मारत आहेत, मात्र प्रत्यक्षात यंत्रे मिळालेली नाहीत. दरम्यान कुडचीचे माजी आमदार तसेच भाजपचे प्रधान कार्याध्यक्ष पी. राजीव यांनी एक व्हिडिओ प्रसिद्ध करून ही शिवणयंत्र योजना माझ्या कार्यकाळातली असून सर्व पात्र लाभार्थ्यांना यंत्रे मिळाली पाहिजेत, अन्यथा लोकायुक्तांकडे तक्रार देऊन चौकशी मागवी असा इशारा दिला. ಇದು ನಾನು ಎಂಎಲ್ಎ ಇದ್ದಾಗ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ವಿ. 2022ರಲ್ಲಿ ಆಯ್ಕೆ ಮಾಡಿರೋದು. ಮಿಷನ್ ಬಂದು ಎಷ್ಟು ದಿನ ಆಯ್ತು? ಮಿಷನ್ ಬಂದು ಸರ್ ಈಗ ಒಂದು 3 ತಿಂಗಳಾಯ್ತು ಸರ್. 3 ತಿಂಗಳವರೆಗೂ ನೀವು ಅಕ್ರಮವಾಗಿ ಇಟ್ಕೊಂಡ ಹಾಗೆ ಸರ್ಕಾರಿ ಯೋಜನೆ ಅದು ಫಲಾನುಭವಿಗೆ ತಕ್ಷಣ ಮುಟ್ಟಿಸ್ಲಿಲ್ಲ ಅಂದ್ರೆ ನೀವು ಸರ್ಕಾರಿ ವೇತನ ಕೊಟ್ಟು ನಿಮ್ಮನ್ನ ಪಗಾರ ಕೊಟ್ಟು ಇಟ್ಟಿರೋದೇ ಈ ಉದ್ದೇಶಕ್ಕೆ. ಸರ್ಕಾರದ ಯೋಜನೆ ವಿಳಂಬ ಇಲ್ಲದೆ ಫಲಾನುಭವಿಗೆ ಮುಟ್ಟಿಸಬೇಕು ಅಂತ. ಈಗ ಉದಾಹರಣೆಗೆ ಏನ್ರ ಹೆಸರು, ಒಂದು ಅಮ್ಮನ ಹೆಸರು ಲಲಿತಾ ರಾಮಚಂದ್ರ ಕಾಂಬಳೆ ಅಥವಾ ಮೀನಾಕ್ಷಿ ದಯಾನಂದ ಕುರಾಡೆ, ಅಶ್ವಿನಿ ಮಾದರ್, ರಜನಿ ದಾಸರ್ ಇವರ ಹೆಸರಿಗೆ ಸರ್ಕಾರ ಮಂಜೂರು ಮಾಡಿ ನನ್ನ ಅವಧಿಯಲ್ಲಿ ಈಗ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿದ್ದು ನೀವು ಒಂದು ತಿಂಗಳು ಆ ಫಲಾನುಭವಿಗೆ ಮುಟ್ಟಿಸಲಾರದೆ ಅಕ್ರಮವಾಗಿ ನೀವು ಇಟ್ಕೊಂಡ್ರಿ ಅಂದ್ರೆ ನಿಮ್ಮದು ತಪ್ಪಲ್ವಾ? ಹಾ, 372. ಈಗ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ನಾಳೆನೆ ನಾನು ರಿಜಿಸ್ಟರ್ ಮಾಡಿದ್ರೆ ನಿಮ್ಮನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ? ಸೋಮವಾರ 11 ಗಂಟೆಗೆ ಅರ್ಹ ಫಲಾನುಭವಿಗಳಿಗೆ, ಈಗಾಗಲೇ ಆಯ್ಕೆ ಆಗಿರೋ ಫಲಾನುಭವಿಗಳಿಗೆ ಕೊಡ್ಲಿಲ್ಲ ಅಂದ್ರೆ 12:30 ಗಂಟೆಗೆ ಲೋಕಾಯುಕ್ತಕ್ಕೆ ಕೇಸ್ ರಿಜಿಸ್ಟರ್ ಮಾಡಿ ನಿನ್ನ ಮೇಲಿನ ಅಧಿಕಾರಿಯಿಂದ ಕೊಡಿಸೋ ತಾಕತ್ತಿದೆ ನಮಗೆ ಕಾನೂನು ಪ್ರಕಾರ. ಗೊತ್ತಾಯ್ತು? ಎಸ್ ಸರ್, ಆಗ್ಲಿ. यावेळी बोलताना नगरपंचायत सदस्य रमेश येडवन्नवर म्हणाले की या शिवणयंत्रांच्या वितरणात झालेला विलंब हा आमचे कुडची आमदार महेंद्र तम्मಣ್ಣವರ್ यांच्यामुळे नाही. ಅತಿ ಶೀಘ್ರದಾಗ ನಮ್ಮ ಶಾಸಕರು ಮಾಡಿದ ಒಂದು ಪಟ್ಟಿ ತಂದು ಕೊಡ್ತನು, ಎದಕ್ಕೆ ಹೆಚ್ಚು ಒತ್ತು ಕೊಟ್ಟಾರ ಅನ್ನೋ ತಿಳಿಯಾಕ ತೋರಿ. ನಮ್ಮ ಶಾಸಕರು ಆಯ್ಕೆ ಆದ ಫಸ್ಟ್ನೇ ತಿಂಗಳ ಪೇಮೆಂಟನ್ನು ಒಂದು ಸ್ಕೂಲಿಗೆ ಕೊಟ್ಟಿದ್ದಾರೆ, ಒಂದು ದತ್ತು ತೊಗೊಂಡಾರ ಸ್ಕೂಲ. ಶಿಕ್ಷಣ ಪ್ರೇಮಿ ಅಂತ ಅವ್ರು ಬರೀ ಬಾಯಲ್ಲಿ ಹೇಳಿದ್ರಲ್ಲ, ನೀವು ಅದನ್ನು ಮನವರಿಕೆ ಮಾಡ್ಕೋಬೇಕು, ನೀವು ಅದನ್ನು ಪ್ರಸಾರ ಮಾಡಬೇಕು. ಇದು ಒಂದನೇದು. ಎರಡನೇದು, ಇದೇನು ಅಪೂರ್ಣ ಕಾಮಗಾರಿ ನಿಂತೈತೆ ಅಂತ ಹೇಳಿದ್ರಲ್ಲ, ಇದನ್ನು ನನ್ನ BJP ಮಿತ್ರರಿಗೆ ಒಂದು ಕ್ವಶನ್ ಮಾಡ್ಬೇಕು. ನೀವು ಯಾವುದೋ ಕಾಮಗಾರಿ 2022ರಾಗ ಲಾಸ್ಟ್ ಚುನಾವಣೆ 5 ತಿಂಗಳಿರ್ತ ಪೂಜೆ ಮಾಡಿ ಹಣ ಎಲ್ಲ ಏನಿಲ್ಲ ದಾಟಿ ಹೋದಂಥವ್ರು ಈಗ ನಮ್ಮ ಶಾಸಕರು ಬಂದ ಆ ಕಾಮಗಾರಿಗಳನ್ನ ರೈತರ ಹಿತದೃಷ್ಟಿಯಿಂದ, ಶಿಕ್ಷಣ ಹಿತದೃಷ್ಟಿಯಿಂದ, ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಆ ಕಾಮಗಾರಿಗಳನ್ನ ಮುಂದುವರ್ಸ್ಕೊಂಡು ತೊಗೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ಹಣವನ್ನು ಬಿಡುಗಡೆ ಮಾಡ್ಕೊಂಡ್ಬಂದು ಆ ಕಾಮಗಾರಿ ಪೂರ್ಣ ಮಾಡಿದಾಗ ಇವರೊಂದು ಇದನ್ನು ಹಾಕ್ತಾರೆ, ಇದು ನಮ್ಮ ಕಾಲದಲ್ಲಿ, ಇದು ನಮ್ಮ ಶಾಸಕರು ಮಾಡಿದ್ದು. ಮತ್ತು ಅರ್ಧೋಟ್ ನಿಂತಿದ್ದಕ್ಕೂ ಹಾಕ್ಬೇಕಲ್ಲ, ಇದು ನಮ್ಮ ಶಾಸಕರ ಕಾಲದಲ್ಲಿ ಅರ್ಧೋಟ್ ನಿಂತು ಹೋಗಿದೆ ಅಂತ ಹಾಕ್ಬೇಕಾಗಿತ್ತಲ್ಲ. ಮಾಡ್ಬೇಕಂತಂದ್ರೆ ಪೂರ್ಣ ಆದದ್ದ ನಮ್ಮ ಕಾಲದಲ್ಲಿ, ಅರ್ಧೋಟ್ ನಿಂತದ MLA ಅವ್ರ ಕಡೆ ಬಟ್ ಮಾಡೋದು. ಆದ್ರೂ ನಾನು ಮಕ್ಕಳ ಶಿಕ್ಷಣಕ್ಕೆ ಇದ್ದದ್ದ ಒಂದು ಕಟ್ಟಡ ನಾವು ಅತಿ ಶೀಘ್ರದಾಗ ನಮ್ಮ MLA ಅವರಿಗೆ ಹೇಳಿ, ಯಾಕಂದ್ರೆ ನಾವು ಆಲ್ರೆಡಿ MLA ಅವ್ರ ಜೊತೆ ಮಾತಾಡಿದ್ವು. ಈಗ ಸದಾಪಣ್ಣನು ಹೇಳಿದ, ಆ ಹಿಡಿದಂಥ ಕಾಂಟ್ರಾಕ್ಟರ್ ಅವ್ರ ಲೈನ್ದಾಗ ಸಿಗೋರು ಅದನ್ನು ಯಾವುದಾದ್ರೂ ಒಂದು ಇದನ್ನು ಮಾಡಿ ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿ ಅದನ್ನು ಶೀಘ್ರದ ಕಟ್ಟಡ ಮುಗಿಸುವಂಥ ವ್ಯವಸ್ಥೆ ನಾವು ಮಾಡಿ. या पत्रकार परिषदेमध्ये काँग्रेस पक्षाचे नगरपंचायत सदस्य, कार्यकर्ते व पक्षाचे पदाधिकारी उपस्थित होते. संजू बॅकुडे, KMM मराठी, रायबाग.